ಇವತ್ತು ಅಥಣಿ ಪಟ್ಟಣವು ಅತಿ ವೇಗವಾಗಿ ಬೆಳೆಯುವಂಥ ಪಟ್ಟಣದಲ್ಲಿ ಇವತ್ತು ಅಥಣಿ ಪಟ್ಟಣವಾಗಿದೆ. ಈ ಪಟ್ಟಣ ಹೇಗೆ ವೇಗವಾಗಿ ಬೆಳೀತಾ ಇದೆ, ಇದರ ಜೊತೆಗೆ ಇಲ್ಲಿ ಟ್ರಾಫಿಕ್ ಹಾಗೂ ಸಂಚಾರಿ ವಾಹನ ಸಂಚಾರ ಏನು ನಿಯಮಾವಳಿ ಬಹಳಷ್ಟು ಸ್ಥಗಿತ ಮತ್ತು ಕುಂಠಿತವಾಗಿದೆ. ಇವತ್ತು ಪುರಸಭೆ ಯಾವುದೇ ಕಟ್ಟಡವಾಗಿ ಪರವಾನಗಿ ಕೊಟ್ಟರೂ ಆ ಕಟ್ಟಡಕ್ಕೆ ಪಾರ್ಕಿಂಗ್ ಅನ್ನೋದೇ ಇರುವುದಿಲ್ಲ. ಹಾಗೂ ಅವೈಜ್ಞಾನಿಕವಾಗಿ ರೋಡನ್ನು PWD ಅವರು ಅವೈಜ್ಞಾನಿಕವಾಗಿ ರೋಡ್ ನಿರ್ಮಾಣದಿಂದ ಇಲ್ಲಿ ಟ್ರಾಫಿಕ್ ಭಾಳಷ್ಟು ಉದ್ಭವ ಆಗಿದೆ. ಇದರ ಜೊತೆಗೆ ಇವತ್ತೇನು ಪೊಲೀಸ್ ಇಲಾಖೆ ಇದೆ, ಟ್ರಾಫಿಕ್ ನಿಯಂತ್ರಣಕ್ಕೆ ಅವರು ಭಾಳಷ್ಟು ಟ್ರಾಫಿಕ್ ನಿಯಂತ್ರಣಕ್ಕೆ ಭಾಳಷ್ಟು ವಿಫಲವಾಗಿದ್ದಾರೆ. ಇದರ ಜೊತೆಗೆ ಈ ಪಟ್ಟಣ ಏನು ಭಾಳಷ್ಟು ವೇಗವಾಗಿ ಬೆಳೀತಾ ಇರೋದ್ರಿಂದ ಇಲ್ಲಿ ಎಡ ಮತ್ತು ಬಲ ರೋಡದ ಎಡ ಮತ್ತು ಬಲದಲ್ಲಿ ಅತಿಕ್ರಮಣವಾಗಿ ಶೆಡ್ಗಳು ನಿರ್ಮಾಣವಾಗುವುದು, ಅದರ ಜೊತೆಗೆ ಇವತ್ತು ಶಾಲಾ ವಿದ್ಯಾರ್ಥಿಗಳು ಹೋಗಲಿಕ್ಕೆ ವಯಸ್ಕರಾದಂಥ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ತೊಂದರೆಗಳನ್ನು ಮುಕ್ತಿ ಸಿಗಬೇಕಾದರೆ ಇಲ್ಲಿ ಸ್ಥಳೀಯ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿಗಳಾಗಲಿ, ಆಮೇಲೆ ಇವತ್ತು ಪೊಲೀಸ್ ಇಲಾಖೆ ಆಗಲಿ, ಪುರಸಭೆಯವರಾಗಲಿ, PWD ಅವರು ಎಲ್ಲ ಇಲಾಖೆಯವರು ಜನಪ್ರತಿನಿಧಿಗಳು ಕೈ ಜೋಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಅಥಣಿ ಪಟ್ಟಣ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಇಲ್ಲಿ ಸಂಚಾರಿ ನಿಯಮ ಒಂದೂ ಪಾಲನೆ ಆಗ್ತಾಯಿಲ್ಲ. ಇಲ್ಲಿ ಏನು ಪೊಲೀಸ್ ಸಿಬ್ಬಂದಿ ಕೊರತೆನೋ ಅಥವಾ ಜನಸಾಮಾನ್ಯರ ನಿರ್ಲಕ್ಷ್ಯನೋ ಏನೂ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಅಥಣಿ ನಗರಕ್ಕೆ ಒಂದು ಪೊಲೀಸ್ ಠಾಣೆಯನ್ನು ನಿರ್ಮಿಸಿಕೊಡ್ಬೇಕು. ಇಲ್ಲಾಂದರೆ ಒಂದು ಜನದಟ್ಟಣೆಯನ್ನು ಕಡಿಮೆಗೊಳಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು. ಟ್ರಾಫಿಕ್ ದಿನ ಅಂದರೆ ಈಗ ಅಥಣಿಯಲ್ಲಿ ಜನ ಅತಿ ವೇಗವಾಗಿ ಹೋಗ್ತಾ ಇರೋದು ಒಂದೇದು. ಆಮೇಲೆ ಈಗ ಜನ ಹೆಚ್ಚಾಗಿ ಬೈಕ್ಗಳನ್ನು ಅಲ್ಲಲ್ಲಿಗೆ ಪಾರ್ಕ್ ಮಾಡ್ತಾ ಇರೋದು, ಇದು ಪೊಲೀಸರ ಸಿಬ್ಬಂದಿನೂ ಒಂದು ಇದಕ್ಕೆ ಹೆಚ್ಚಾಗಿ ಕಾಣ್ತಾ ಇರೋದು. ಮತ್ತು ಅಥಣಿಯಲ್ಲಿ ಯಾವುದೇ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿಲ್ಲ. ಅದನ್ನು ಪೊಲೀಸರು ಎಚ್ಚೆತ್ತುಕೊಂಡು ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತೀವಿ.